ಇನ್ನೊಂದ್ಸರಿ ಕಳಿಸ್ತೀನಿ. ತಮ್ಮ ರವಿ ವೈಸ್ ಶೆಟ್ಟರ್ ಮಗಳ ರೇಪ್ ಮಾಡ್ದ ಅಂತ. ಹೌದು, ಏನ್ ಮಾಡ್ಕೊಳ್ತಾರೆ ಮಾಡ್ಕೊ ಹೋಗ್ರಿ. ಏರ್ಪೋರ್ಟ್ ಅಂತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಕೋರ್ಟ್ಗೆ ಹೋಗ್ತೀರಾ, ಹೋಗ್ರಿ. ಯಾರು ಬೇಡಂತೀರಿ? ನಾನು ರಾಜಕೀಯದಲ್ಲಿದ್ದ ಒಂದು ವಿಷಯ, ನನಗೂ ಕೋರ್ಟು ಕಚೇರಿ ಏನಂತ ಕಾನೂನು ಗೊತ್ತು. ಹೋಗಿ ಏನ್ ಮಾಡ್ಕೊಳ್ತಾ ಮಾಡ್ಕೊ ಹೋಗ್ರಿ. ಶೆಟ್ರಿ ಮುಗ್ಲು ಹೋಗ್ರಿ. ಅದ್ರ ಮೇಲೆ ಬಿದ್ರು ಬಗಲ್ ತೋರ್ಸ ಜನ ಅಲ್ಲ ನಾನು. ಅದೇನು ಮಾಡ್ಕೊಳ್ರಿ. ಕೋರ್ಟ್ಗೆ ಹತ್ರ ಹಾಕ್ಸ್ರಿ. ಮನೆ ಹೋಗ್ಲಿ, ಆಸ್ತಿ ಹೋಗ್ಲಿ, ಹೊಲ ಹೋಗ್ಲಿ. ನನ್ನ ತಮ್ಮನ ಹೆಂಗ್ ಬಿಡಿಸೋ ಬರೋದು ಅನ್ನೋದು ನನಗೆ ಗೊತ್ತಿದೆ. ಅದೇ ಮಾಡ್ಕೊ ಹಿಂಗ ಹೋಗುದನ್ನ ಇದು ಬರ್ರಿಪ್ಪ ಗೌಡ್ರು ಬರ್ರಿ. ಸಮಾಧಾನ ಅಂತ ನಿಮಗೆ ನಾನೇನ್ ಮಾಡಿದ್ದೀನಿ? ಎಷ್ಟು ವರ್ಷದಿಂದ ಇವ್ರ ಕಡೆ ಇಷ್ಟು ಅನಿಸ್ಬೇಕಂತ ಕಾದಿದ್ದೀನಿ. ನೀನೇ ಮಾಡಿದ್ದು. ನಾ ಏನಂದೆ ದಾರ್ಯಾಗ ನನ್ನ ಮಗಳನ್ನ ಎಲ್ಲರ ಕೊಟ್ಟು ಹಾಳಾಗೋಕಿನೋ ನನ್ನ ಬಿಡು ಅಂದ್ರೆ ಏನಂದಿ? ಹೊಲಂತಪ್ಪನ ಮನೆತನ ಅಂತ ಮನೆತನ, ನೀ ಬಂದು ಹೂ ಅನ್ನು. ನಾ ಬಂದು ಹೂ ಅಂದ್ರ ಅವ ಏನಂತಾನ? ಕೋರ್ಟ್ ಕಚೇರಿ ಹೆದರಿಕೆ ಆತಂತ. ಅವನಿಗೆ ಗೊತ್ತಿಲ್ಲ ನಮ್ಮವ್ ನಾನು ಕೋರ್ಟ್ನಾಗ ಹೊಡೆದಾಳಂತಂದ. ಮುಗುಲು ಬಗುಲು ಹೆಗಲು ತೊಗಲು ಅಂತಾನ. ಇಷ್ಟು ಒದರಾಡ್ಕೊಂಡು ಸುಮ್ಮ ಹೋಗ್ಬಿಡ್ತೀನಿ. ನಾ ಬಿಟ್ಟಪ್ಪನ ಮಗನ ಅಲ್ಲ. ಇಬ್ರು ಅಣ್ಣ ತಮ್ಮ ರೋಡಿಗೆ ತರ್ತೀನಿ. ರೋಡಿಗೆ ನೋಡ್ತೀಯ? ಬಲವಂತಪ್ಪ ನಿನಗೆ ಸಿಟ್ಟಿದ್ರ ಬೂಟ್ಲೆ ಹೊಡಿ. ನಾ ಯಾಕನ್ನಲ್ಲ. ನನಗೆ ಹಿಂಗ್ ಮಾಡ್ಬೇಡ. ಹಿಂಗ್ ಮಾಡಿದ್ವಿ ಎಲ್ಲಿ ಬೇಕಲ್ಲಿ ಉರಿತೈತೆ ನಂಗ. ಇವು ಮುಚ್ಕೊಂಡು ಹೋಗಂತಾನಲ್ಲ ಇವ. ಎಲ್ಲಿ ಕರ್ಕೊಂಬಂದಿ ಒಬ್ಬಡಪ್ಪ ನೀನು? ಅಂದ್ರೆ ನೀನು ಅವನ ಪರವಾಗಿ ಮಾತಾಡಕತ್ತೀನಿ. ನನಗ ನಾನು ಏನ್ ಮಾಡಿದ್ವಿ ಏನ್ರ ಹೇಳ ಮತ್ತೆ ಇಲ್ಲಿ ತನ ಬಂದಿ. ಬಲವಂತಪ್ಪನವ್ರೆ, ಅವ್ರು ಹೇಳ್ತಾ ಇದ್ದಾರೆ ಶೆಟ್ಟರು, ನಿಮಗೆ ಸಿಕ್ಕಿದ್ರೆ ಬೂಟ್ಲೆ ಹೊಡಿದೆ ಅವರಿಗೆ. ಈಗ ಮಾತ್ರ ಮಾಡಬೇಡಿ, ಅವರಿಗೆ ಬೇಸರ ಆಗುತ್ತೆ. ನಾ ಮಾತಿಗೆ ಅಂದ್ರೆ ನೀ ಕರ್ನ ಹೊಡ್ಸವನ ಗುಡಿಯಾಗ ನಡೆದಿದ್ದು ಹೇಳ ಅನ್ಯ ಮೆಟ್ಲೆ ಹೊಡಿದಲ್ಲ. ಬಲವಂತಪ್ಪನವ್ರೆ, ಗುಡಿಯಲ್ಲಿ ಏನ್ ನಡೀತಾ ಅನ್ನೋ ವಿಷಯ ಎಲ್ಲ ನಿಮಗೆ ಗೊತ್ತಿದೆ. ಇದಕ್ಕೆ ಏನಂತ ಪರಿಹಾರ ನೀವೇ ಕೊಡ್ರಿ. ಬನ್ನಿ. ರಾಮನಗೌಡ್ರೆ, ಅವ್ರ ಮಗಳ ಮರ್ಯಾದೆ ಹೋದ್ರು ಒಂದೇ, ನನ್ನ ಮಗಳ ಮರ್ಯಾದೆ ಹೋದ್ರು ಒಂದೇ. ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ನೋಡಿ, ಅವ್ರ ಶೆಟ್ರು ಒಪ್ಪೋದಾದ್ರೆ ಅವ್ರ ಮಗಳನ್ನ ನನ್ನ ಮಗನಿಗೆ ನನ್ನ ತಮ್ಮನಿಗೆ ತಗೊಂಡು ಈ ಮನೆ ಸೊಸೆ ಮಾಡ್ಕೊಳ್ಬೇಕಂತ ಮಾಡಿದೀನಿ. ಅದಕ್ಕೇನಂತ ಕೇಳಲ್ಲ. ಇದು ಒಪ್ಪುವಂತ ಮಾತು. ಎಲ್ಲರೂ ಒಪ್ಪಲ್ಲ. ಎಲ್ಲರೂ ಒಪ್ತಾರ. ನಾವ್ ಒಪ್ಪಕ್ಕಲ್ಲ. ಇವತ್ತು ಬಂದ್ರಿ ಬಗೆಹರಿಸಿದ್ರಿ, ನಾಳೆ ಬರ್ತೀರಿ, ಅಕ್ಕಿ ಕಾಳು ಹಾಕ್ತಿರಿ, ಯಾರು ಅಂತೀರಿ, ನಿಮ್ಮ ಮನೆಗೆ ಹೋಗ್ತೀರಿ. ಸಾಯ್ತನ ಇದ್ದು ಬಾಳೆ ಮಾಡಿದ ಯಾರು? ನನ್ನ ಮಗಳು. ಏನೈತಿ ಇವ್ರ ತಮ್ಮನ ಹೆಸರು ಮೇಲೆ ಆಸ್ತಿ? ಹೊಲ ಐತ್ಯಾ, ಮನೆ ಐತ್ಯಾ, ಬ್ಯಾಂಕ್ ಬ್ಯಾಲೆನ್ಸ್ ಐತ್ಯಾ, ಹೌದಾ ನಂಗೆ ನೌಕರಿ ಐತ್ಯಾ, ಏನೈತಿ ಅಂತ ಕೊಡ್ಲಿ ನಾನು. ಓಹೋ, ತಮ್ಮನಿಗೆ ಆಸ್ತಿ ಕಮ್ಮಿ ಇತ್ತು ಅಂತ ನಿಮ್ ಮಗಳು ಕೊಡೋಕೆ ಹಿಂದೆ ಮುಂದೆ ನೋಡ್ತೀರಾ? ಹೌದು. ನೋಡ್ರಿ, ಇವತ್ತು ಒಂದು ಮಾತು ಹೇಳ್ತೀನಿ. ನಿಮ್ಮ ತಮ್ಮನ ಆಸ್ತಿ ಅಷ್ಟೇ ಯಾಕೆ, ನನ್ನ ಆಸ್ತಿ ಸಹಿತ ಇವತ್ತು ನನ್ನ ತಮ್ಮನ ಹೆಸರು ಬರ್ಕೊಡ್ತೀನಿ. ಈಗಾದ್ರೂ ಒಪ್ತೀರಾ? ಎಲ್ಲಾದ್ರೂ ಒಪ್ಕೋಬಹುದಲ್ಲ ಸಿಟ್ರೆ? ಒಪ್ಕೊಳ್ಳಿ ಸಿಟ್ರೆ. ಎಷ್ಟು ಸರಳ ಒಪ್ಕೊಳಕತ್ತ ನೀವು. ನಾ ಜಗಳಕ್ಕೆ ಬಂದೀನಿ. ಜಗಳ ಆಗಬೇಕು, ಅವ ಕೋರ್ಟಿಗೆ ಎಳಿಬೇಕು. ನಾ ಅವನ್ನ ಆಸ್ತಿ ಅಂತಸ್ತು ಹಂಗ ನನ್ನ ಸರಿ ಸಮಾನವ. ಏನ್ ಆಸ್ತಿ ಅಂತಸ್ತ ಅನ್ನಕ್? ಆಸ್ತಿ ಏನೈತಿ? ಇದು ಮನಿ ಆಯ್ದು, ಈ ಮನಿ ಬಿಟ್ಟು ಕೊಡ್ತಾನಂತ. ಉದ್ದಕ ಕಟ್ಸಾರ ನೋಡಿದ್ರು. ಇಂಥ ಮನೆಗಿರೋದ ನೋಡು, ಕಂಬ ಬಣ್ಣದ ಲೋಕ ಆಗೈತದ. ಇಂಥ ಮನೆಗಿರೋದ ಯಾವಾಗ ನಿಮ್ ತಾತ ಮುತ್ತಾತ ಕಟ್ಸಿರ್ಬೇಕು. ಅದನ್ನ ಜಾಡ್ಸ್ ಹೋದ್ರ ಗಾಡಿ ಗೊತ್ತದ. ಹ್ಞೂ ಅಂತೀಯಲ್ಲೋ ಮರ್ರೆ. ಇಂಥ ಮನೆ ನನ್ನ ಮಗಳಿರೋದ ಆಗುದಿಲ್ಲ. ಅಂದ್ರೆ ನಿಮ್ಮ ಮಗಳಿಗೆ ಈ ಮನೆ ಬೇಡ, ಇಂಥ ಹಳೆ ಮನೆ ಬೇಡ. ಆಯ್ತು, ನಿಮ್ಮಿಷ್ಟದಂತೆ ನಿಮ್ಮ ಅಳಿಯನ ಹೆಸರಿಗೆ 2 ಅಂತಸ್ತಿನ ಹೊಸ ಮನೆ ಕಟ್ಟಿಸ್ಕೊಡ್ತೀನಿ. ಹೋಗ್ರಿ. ಇನ್ನೇನಾದ್ರು ಬೇಕು ಶೆಟ್ರೆ? ಆಯ್ತಲ್ಲ, ಪರಿಹಾರ ಆಯ್ತಲ್ಲ, ಒಪ್ಕೋಬಹುದಲ್ವಾ ಇನ್ನಾದ್ರು? ಅಂದ್ರ ಈ ಮನ್ಯಾಗ ಅವ ಇರ ದೊಡ್ಡದೈತಲ್ಲ ಮನಿ, ಬಣ್ಣದ ಕಂಬಗಳದಾವು, ಇಷ್ಟು ದೊಡ್ಡ ಅಂಗಳ ಐತಿ, ಹಿರಿಯರು ಕಟ್ಸಿದ ಮನಿ, ಜಾಡ್ಸ್ ಹೋದ್ರ ಗಾಡಿ ಬೀಳೋದಲ್ಲ. ಇಂಥ ಮನ್ಯಾಗ ಅವ ಇರಾಮ, ತಮ್ಮನ ಹೊರಗೆ ಹಾಕ್ಬಿಡವ. ಇಷ್ಟು ಭೇದ ಭಾವ ಮಾಡ್ತೀಯಲ್ಲ ನೀನು. ಎಲ್ಲ ನೀವೇ ಮಾತಾಡ. ಎಲ್ಲ ಮತ್ ನಾ ಮಾತಾಡಕ ಬಂದಿದ್ದೀನಿ, ನಿಂದ ಕೇಳಕ್ ಬಂದಿಲ್ಲ ನಾನು. ಬಾ ನೀ ಕೋರ್ಟಿಗೆ ಬಾ. ನೀ ಬಲವಂತಪ್ಪ ನಿನ್ ಬಿಡುದಿಲ್ಲ. ನೀ ಕೋರ್ಟಿಗೆ ಬಾ. ಮಾತು ಕೇಳಿ ಶೆಟ್ರೆ,
ಒಪ್ಕೊಳ್ಳಿ ಶೆಟ್ರೆ, ಇಂಥ ಪರಿಸ್ಥಿತಿ ಒಪ್ಕೊಂಡಿಲ್ಲ ಅಂತಾರೆ. ನನ್ನ ಮಾತು ಕೇಳಿಸಿ ಒಪ್ಕೊಳ್ಳಿ ಶೆಟ್ರೆ. ಒಪ್ಕೊಳ್ಳ ಅಲ್ಲೇ ನೋಡ್ತಿಲ್ಲ, ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಗೋಡೆ ಗಟ್ಟಿಲ್ಲ, ಮನೆ ಸರಿ ಇಲ್ಲ, ಗೋಡೆ ಬೇಕು, ಮನೆ ಬೇಕು, ಎಲ್ಲ ನಿಂದ. ಎಷ್ಟಾಯ್ತಾರೆ ನಿಮಗೆ ಆಸ್ತಿ? ಕಾಲಿಗೆ ಬಂಗಾರದ ಕೆಳ ಹಾಕಿದ ವಂಶಗಳು ನಮ್ದು. ನನ್ನ ಹತ್ರನೇ ಆಸ್ತಿ ವಿಷಯ ಮಾತಾಡ್ತಾ? ಮನೆಯಲ್ಲಿ ಕತ್ತಿರೋ ನಾಯಿಗೆ ಚಿನ್ನದ ಸಂಕೋಲ ಹಾಕಿದ ಪಟ್ಟಿ ಮಗ ನಾನು. ನನ್ನ ಹತ್ರನೇ ಆಸ್ತಿ ವಿಷಯ ಮಾತಾಡ್ತಾ? ಎಲ್ಲ ಮಾತಾಡ್ತಾನೆ. ನೋಡಿ ಕುಡಿಬೇಕು, ಮತ್ತೆ ಎಲ್ಲ ಕೊಡ್ತಾನ. ಗುಂಡ್ಯಾ ದೊಡ್ಡಪ್ಪ ಹಿಂಗದ ನನಗೆ ಇವತ್ತು ಗೊತ್ತಾಗಿತ್ತು ಮರ ಇವ್ರಿಗೆ. ಇಂಥ ತಂಡ್ಯಾಗ ಬೆವರ ಸಿಗ್ನಲ್ಲ ಮರ. ನೀರು ಕೊಡ್ರಿ, ಉಪ್ಪೆಲ್ಲ ಧರಿಸಲ್ಲ. ನಮ್ಮ ಊರಿಗೆ ಶಾಂತ ಮೂರ್ತಿ ಅನ್ನಬೇಕು ಅವ್ರ ಅಂತವ್ರು ಈ ಇನ್ನೊಂದು ಅರ್ಧ ತಾಸು ತಡಿ, ಅದನ್ನು ಬೆಚ್ಚಿಸ್ತೀನಿ. ಏನು ಸುಮ್ಮನೆ ಹೂ ಅಂದ್ಬಿಡು ಮರ. ಅನ್ನಪ್ಪ ನಾ ಹೇಳಕತ್ರ ಹೂ ಅನ್ನ ಅಕ್ಕ ಅಕ್ಕನ ಕರಿತೀನಿ. ಮತ್ತೀಗ ಅಕ್ಕನೇ ಅಕ್ಕಂತೀವ ಹೂ ಅನ್ನ ಏನು ಅಕ್ಕನ ಕರೆಸಿದ್ರೆ ಇಷ್ಟು ಬೇಗ ಒಪ್ಕೊತಿದ್ರ? ಈ ಟೆಕ್ನಿಕ್ ಮೊದಲೇ ಹೇಳಿರ್ತಿದ್ರೆ ನಾನು ಯಾಕೆ ಕಾರಣ ಆಗ್ತಿರ್ಲಿಲ್ಲ ಅಲ್ಲಿ. ಯಾಕೋ ಈಗ ಗಂಟ್ಲ ಸುದ್ದ ಎತ್ಕೊಂಡು ಏನು ಮರ್ಯಾದೆ ಕೊಟ್ಟು ಇವ? ಇನ್ನು ಮರ್ಯಾದೆ ಉಳಿಬೇಕಂದ್ರ ಹೂ ಅನ್ನು. ಇಲ್ಲ ಇದಕ್ಕಿಂತ ಮರ್ಯಾದೆ. ಎಲ್ಲದಕ್ಕೂ ಆಯ್ತು. ಆಯ್ತಲ್ಲ, ಎಂತ ನೀರು ಕೊಟ್ರಿ ಅವಂಗ? ನಿಮ್ ಪರವಾಗಿ ಮಾತಾಡಕತ್ತ. ಎಳ್ಳೀರು ಆಗಲ್ಲ, ಶುಗರ್ ಐತೆ ಅದಕ್ಕೆ. ಆಯ್ತಲ್ರಿ. ಏನ್ ಆಯ್ತಲ್ಲ ಮತ್ತೆ. ಆದ್ರ ನನ್ನೊಂದು ಕಂಡೀಷನ್, ನಾವೇನ ಮದ್ವಿ. ಏನ್ ಮಾತಾಡ್ತೀವಿ? ಸಂಬಂಧಿಕರಿಗೆಲ್ಲ ಲಗ್ನಪತ್ರಿಕೆ ಕೊಡ್ಬೇಕು, ಬೀಗರು ಕರಿಬೇಕು. ಯಾರನ್ನೂ ಕರಿಬೇಡ, ಏನಿಲ್ಲ. 4-5 ಮಂದಿ ಇದೀವಲ್ಲ, ಇಷ್ಟ್ರ ಮೇಲೆ ಮುಗಿಸೋದು. ಎಲ್ಲರಿಗೂ ಬಂದ್ರೆ ಏನು ಊಟ ಹಾಕಿ ಕುಂದ್ರದ್ವಿ, ಹೌದಿಲ್ಲ? ಅವೆಲ್ಲ ತಲೆ ಕಡಿಸ್ಕೋಬಾರ್ದು. ಸರಿ, ಮದುವೆ ಮಾತುಕತೆ ಅಂತ ಮುಗೀತು. ಸಕ್ಕರೆ ಬೆರ್ತ ಹಾಲ್ನಾದ್ರೂ ಕೊಡ್ಕೊಂಡು ಹೋಗೋರಂತ. ನಡಿ ಒಳಗ, ನಡಿ ನಡಿ ಒಳಗ, ಒಳಗ ನಡಿ, ನಡಿ ಒಳಗ. ನನ್ನ ಹೇಳ್ತೀನಿ, ಒಬ್ಬಕ್ಕೇನು ಇರ್ತಾರೆ. ನಿಂದ ಹೇಳಪ್ಪ, ಎಲ್ಲರೂ ಕೇಳ್ತಾನೆ. ಇವಾಗ ನೋಡಿದ್ರೆ ಮಾತುಕತೆ ಮುಗಿಸ್ಕೊಂಡು ಹೊಂಟಿವಿ. ಈಗ ಬಂದು ಸಕ್ಕರೆ ಬೆರೆಸಿ ಹಾಲು ಕೊಟ್ಟು, ಸಕ್ಕರೆ ಬೆರೆಸಿದ ಹಾಲು ಮತ್ತ ನಮಗ್ ಶುಗರ್ ಐತಿ, ಸಕ್ಕರೆ ಬೆರೆಸಿದ ಹಾಲು. ಮನೆಗೆ ಯಾರೇ ಬರ್ಲಿ, ಬರ್ರಿ ಹೋದ್ರಿ. ಕಾಫಿ ಕುಡಿತೀರಾ, ಹಾಲು ಕುಡಿತೀರಾ? ಬರ್ರಿ ಕುಂದ್ರಿ, ಏನ್ ಮಾತಾಡ್ಲಿಲ್ಲ ಆಕಿ. ಸೀದಾ ಬಂದು ಸಕ್ಕರೆ ಬೆರೆಸಿದ ಹಾಲು ಅಂತ ಹೇಳೋದು ಪ್ರತಿಯೊಬ್ಬ ಮನೆಯ ಗೃಹಿಣಿಯರ ಕರ್ತವ್ಯ. ಅವ್ರ ಜೋಡಿ ಬಾಯ ಮಾಡಿದ್ರೆ ಗೊತ್ತಾಗಬೇಕ. ನಮ್ದೆಲ್ಲ ಆಟಬಾಡ್ತ. ಗಂಡ ಸಾಕಿದ್ದು, ಗಂಡ ಬಿಟ್ಟಿದ್ದು, ಮದುವೆ ಮಹಾಶಾಸನ ಸ್ಯಾಂಕ್ಷನ್ ಆಗಿದ್ದು. ಆ ಮಹಾಶಾಸನದಾಗ ಅರ್ಧ ಬಿಲ್ಡಿಂಗ್ ಎಬ್ಸಿದ್ವಿ ನಾವು. ಮುಗಿಸ್ತೀನ ಕೊಡ್ತಾವ ವಿಚಾರ ಮಾತಾಡ್ಬೋದು. ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಇನ್ನು ತಗೊಳ್ಳೋದು ಕೊಡೋದು ಏನಂತೇಳಿ ಮಾತಾಡಬೇಡಿ. ಮಾಡಿಸೋದು ಮೈಕ ಬಂದ ಆತ್ಮ. ಈಗ ಗೌಡ್ರಿ ಏನಂತಾರಂದ್ರ, ನಮ್ದು ಮನ್ಯಾಗ ಬಿಟ್ಟು ಬಂದ್ವಿ ಅಲ್ವ? ಮನೆ ಬಿಟ್ಟು ಬಂದು ಅವ್ರು ಕಳ್ಕೊಂಡ್ರ ಅವ್ರದ್ದೇನ ಪರಿಸ್ಥಿತಿ ಗೌಡ್ರು. ನಿಂದ ಇಲ್ಲ ಇಲ್ಲಲ್ಲ ನೋಡಲ್ಲಿ. ಎಮ್ನೂರಪ್ಪ 3 ಸಲ ನಡೆದತಿ. ಅಯ್ಯೋ ಮುಟ್ಟಿದ್ರೆ ತಡಿ ಅಂತ ನಾವ.
ನಿನ್ ಇನ್ನ ಟೈಮ್ ಐತ್ ಬಾರೋ, ನಾ ಮನೆಗೆ ಹೋಗ್ಬೇಕು. ಇನ್ನೂ ಹೋಗಿಲ್ಲ ನೀವು? ತಗೊಂಡ್ಯಾಟ ಹಂಗ ತಡಿ ಅಂತ ಎಲ್ಲ ನನಗೆ ಏನಾಯ್ತು? ಹೊಡಿತಾನಪ್ಪ ಇನ್ನೊಂದು 5 ನಿಮಿಷ. ಏನಾಯ್ತು ಅಂತ ಗೊತ್ತಾತ. ನೀವಿಬ್ರು ಏನ್ ಮಾತಾಡಕತ್ತೀರಿ? ಏನು? ನಿನ್ ಹೇಳ್ತಿ ಕೇಳಾಕತ್ತಾಳ. ಏನಂತ? ಶೆಟ್ರು ತಮ್ಮ ಮಗಳನ್ನ ಕತ್ತಲ್ ಕೋಣೆಯಲ್ಲಿ ಯಾಕೆ ಹಾಕಿದ್ದಾರೆ ಕೇಳ್ರಿ. ಒಟ್ಟು ಎಲ್ಲಾ ವಿಷಯ ಬೇಕಲ್ವ ನಿನಗೆ? ಅಲ್ಲ ನಿಮ್ಮ ಮಗಳನ್ನ ಕತ್ಲೆ ಕೊಂಡಿಲ್ಲ ಹಾಕದ್ರ? ಯಾಕೆ ಗೊತ್ತಿಲ್ಲ ನಿನಗೆ? ಇಲ್ಲ. ಮತ್ತೆ ಯಾರು ಹೇಳಿದ್ರು? ಈಗ ನೀವೇ ಹೇಳಲ್ಲ. ನಿಮ್ಗ ತೋರಿಸಿದ್ದೆ, ನೀವ ಹೇಳಿದ್ರಲ್ಲ ಅಂತಂದು. ನಾನು ಯಾಕ್ರಿ ಹೇಳ್ತೀನಿ? ನಾನು ಯಾವಾಗ ಹೇಳಿದೆ? ಆಗಲೇ ಉಪ್ಪು ನೀರು ಕುಡ್ದಾಗ ಈಗ ನೀವೇ ಹೇಳಿದಲ್ಲ ನೀವು. ಕರ್ಮಪ್ಪ ಇದು ಹೋಲ್ ಬಿಡುವ ಬರ್ಲೆ. ಅಲ್ಲ ಯಾಕೆ ಕತ್ಲೆ ಕೊಂಡಿಲ್ಲ ಹಾಕದ್ರಿ ಅವಳನ್ನ? ಗೊತ್ತಿಲ್ಲ ಅಲ್ಲ. ನೀ ಎಲ್ಲರೂ ಹೇಳ್ಬೇಕಲ್ಲ ಉಣೆ. ಹೌದಿಲ್ಲ? ಅದು ಏನಾಯ್ತು, ಒಂದ್ ವಾರದಿಂದ ನನ್ನ ಮಗಳ ಮೈಯಾಗ ಆರಾಮ ಇರ್ಲಿಲ್ಲ. ಗುಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲೇನ್ ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಬಂದಾಳ ಶುರು ಹಚ್ಚಿಬಿಟ್ರ. ಯಪ್ಪ ನನ್ನ ಗಂಟಿ, ಯಪ್ಪ ನನ್ನ ಗಂಟಿ, ನನ್ನ ಗಂಟಿ. ಅಪರಾತ್ರಿಯಾಗ ಎದ್ದು ಗಂಟಿ ಗಂಟಿ ಅಂದ್ರೆ ನಾ ಏನ್ ಮಾಡ್ಲಿ? ಹೊಸ ಗಂಟೆ ಅದು ಇದು ರಾತ್ರಿ ಚಾಲು ಇರ್ತಾವ ಅಂಗಡಿ. ಆದ್ರೂ ಬಿಡ್ಲಿಲ್ಲ. ಇವನು ಒಂದ್ ಓಣಿ ಕಳ್ಸಿದೆ, ಹೋಗ್ಲಿ ಅಲ್ಲಿ ಒಂದ್ 4 ಗಂಟೆ ಇಸ್ಕೊಂಬ. ನಾವೊಂದ್ 4 ಮನೆಗೆ ಹೋಗಿ ಅಲ್ಲೊಂದ್ 4 ಗಂಟೆ ಇಸ್ಕೊಂಬಂದೆ. ಇವ್ರದ್ದು ದೂರ ಇತ್ತು ಮನಿ, ಹಿಂಗಾಗಿ ಅವ್ರ ಮನೆಯ ಗಂಟೆ ಸಿಗ್ಲಿಲ್ಲ. 1 ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಮತ್ತೊಂದು ಗಂಟೆ ಹಿಡಿಯಕ್ಕೆ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಏನು ಗಂಟಿಗೆ ಆಗೈತೋ ನಿಟ್ಟಿಗೆ ಏನ್ರ ಆಗೈತೋ? ಬಹಳ ಮಾಡಿ ಅದು ಸೈಕಾಲಜಿ ಎಫೆಕ್ಟ್ ಇರ್ಬೇಕು. ಕರೆಕ್ಟ್, ಅದನ್ನ ನಾನು ಮೆದುಳು ಜ್ವರ ನೀವು. ತಲೆ ಮುಟ್ಟು ನೋಡಿದೆ, ಬಿಸಿ ಇತ್ತು ಅದಕ್ಕೆ ಕೇಳಿದೆ. ನಿಜ ತಲೆ ಮ್ಯಾಗ ಕೂದು ಮುಟ್ಟು ನೋಡಿನ. ಕೂದ್ಲಿತ್ತಂದ್ರೆ ಎಲ್ಲ ತಲೆ ಮ್ಯಾಗ ಕೇಳ್ಕೊಂಡ್ ಹೌದು, ಅದು ಸೈಕಾಲಜಿ ಎಫೆಕ್ಟ್. ಏನ್ ಹಂಗಂದ್ರೆ? ಈ ಮನೆಗೆ ಹೋಗ್ಲೇ ಬೇಡ ಅವನ. ಅಲ್ಲ ಎಲ್ಲ ಇದನ್ನೇ ಹೇಳ್ಬೇಕು ಅಂದ್ರೆ ಹೆಂಗ್ ನಾನು? ಗೊತ್ತಿಲ್ಲ. ಇಲ್ಲ ಇಲ್ಲ ಗೊತ್ತಿರ್ಲಾರ್ದು ಕೇಳ್ಬೇಕು, ಅದು ಜಾಂಡ್ರ ಲಕ್ಷಣ. ಸೈಕಾಲಜಿ ಪೆಟ್ ಅಂದ್ರೆ ಇದನ್ನ ನಾ ಹೇಳೋದಕ್ಕಿಂತಲೂ ಇವ್ರ ಬಾಯಾಗ ಚಂದ ಆಕೈತಿ. ಇವ್ರ ಮನ್ಯಾಗ 7-8 ಮಂದಿಗೆ ಆಗೈತೇವ. ಹೇಳ್ರಿ ಸೈಕಾಲಜಿ ಪೆಟ್ ಅಂದ್ರೆ ಏನೋ, ಅದು ಎಷ್ಟನೇ ಇಸ್ವಿಯಾಗ ಬಂತು, ಇನ್ನು ಇಲ್ಲೇ ಐತೋ ಏನೋ. ಸೈಕಲಾಜಿಕ್ ಎಫೆಕ್ಟ್ ಅಂದ್ರೆ ಹಂಗಂದ್ರೆ ಹೇಳ್ತಿದ್ರೆ ಸೈಕಾಲಜಿ ಪೆಟ್ ಅಂತಾರ. ಬ್ರಿಟಿಷರು 360 ವರ್ಷ ಆಳಿದ್ರು ನಮ್ಗೆ. ಇಷ್ಟು ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ? ಸೈಕಾಲಜಿ ಎಫೆಕ್ಟ್ ಅಂದ್ರೆ ಮಾನಸಿಕ ಆಘಾತ ಅಂತ. ಇದು ನಿಮ್ಗೆ ಪ್ರೈಮರಿ ಇತ್ತಲ್ಲ? ಈಗಲೂ ಇದೆ ಅಲ್ಲೇ ಪ್ರೈಮರಿಯಾಗ ಈಗಲೂ ಇದೆ ಅಂದ್ರೆ ಏನ್ ಹೇಳಿ ನಾನು ಅಲ್ಲೇ ಕೇಳ್ಕೊಂಬಂದ್ ಹೇಳ್ರಿ. ಅಲ್ಲೇ ಹೆಂಗೋ ನಿಮ್ ತಮ್ಮರ ಮದುವೆ ಮಾಡಿಸ್ತೀರಿ, ಹಂಗ ದಯವಿಟ್ಟು ನಾನು ಮದುವೆ ಮಾಡಿಸ್ತೀರ. ನಿಮ್ಮನ್ನ ಯಾಕೆ ಕೇಳ್ತೀನಿ ಅಂದ್ರೆ ನಮ್ಮ ಮಾವ ಕೇಳಕ್ಕಾರ ಮದುವೆ ಮಾಡ್ತೀನಿ. ಬರೀ ಗಿಡಿಸೋದು ಅಷ್ಟೇ ಗೊತ್ತಾಯ್ತು ಅವ್ರನ್ನ. ಅವ್ರು ಕೇಳೋದು ಮದುವೆ ಮಾಡ, ಬರೀ ಗಿಡಿಸೋದು ಅಷ್ಟೇ ಗೊತ್ತಾಯ್ತು ಅವ್ರಿಗೆ. ಆಯ್ತು, ಏನಾದ್ರು ಪ್ರಯತ್ನ ಪಟ್ಟು ಮಾಡೋಣ. ಆದ್ರೆ ಕನ್ಯಾ ಬೇಕಲ್ಲ, ಇಷ್ಟ ಅರ್ಜೆಂಟು. ಕನ್ಯಾ ನೋಡೇನ್ರಿ? ಆ ಕನ್ಯಾ ನಿಮಗೂ ಪರಿಚಯ ಐತಿ. ಯಾರು? ನಮ್ ಬೀರಪ್ಪನ ಮಗಳು ನಾಗರತ್ನ. ತುಂಬಾ ಒಳ್ಳೆ ಹುಡುಗಿ. ನೀನೇ ಒಳ್ಳೆ ಕೇಳ್ಬೇಕಾಗಿತ್ತು. ನಾನೇ ಕೇಳ್ತಿದ್ದೆ. ನಾ ಏನ್ ಕೇಳಾಕ ಹೋದ ಅರಪ್ಪ ಮೆಟ್ ತಗೊಂಡ್ ಹೊಡ್ಯಾಕ ಬರ್ತಾನ. ನಮ್ಮ ಮಾವನ ಮಾತು ಕೇಳಿ ಅವ್ರು ಹೇಳ್ತೀರಿ ಮನೆ ದೊರ ಹಾಕಿದ್ನೇರಿ, ಆ ಸಿಟ್ಟು ಐತಿ. ನಾ ಏನ್ ಹಾಕ್ಬೇಕಂತ ಆಗಿಲ್ಲ, ನಮ್ಮ ಮಾವನ ಮಾತು ಕೇಳಿ ಹಾಕಿದ್ನಿ. ಅದಕ್ಕೆ ದಯವಿಟ್ಟು ನೀವೇ ಕೇಳ್ರಿ. ಆಕಿನ ಭಾಳ ಇಷ್ಟಪಡಾತೀನಿ. ಆಯ್ತಪ್ಪ, ಏನಾದ್ರೂ ಮಾಡಿ ಆ ಹುಡುಗಿನ ಒಪ್ಪಿಸಿ ಈ ವರ್ಷ ನನ್ನ ತಮ್ಮನ ಮದುವೆ ಮಾಡ್ತೀನಿ. ಮುಂದಿನ ಸೀಸನ್ಗೆ ನೀನು ಮದುವೆ ಮಾಡ್ತೀನಿ. ಮುಂದಿನ ಸೀಸನ್ ಬ್ಯಾಡ್ರಪ್ಪ, ಈಗ ಅರ್ಜೆಂಟ್ ಮಾಡಿಸ್ರಿ. ಯಾಕೆ ಇಷ್ಟ ಅರ್ಜೆಂಟ್ ಮಾಡಕತ್ತೀಯ? ಈ ತಂಡ್ಯಾಗ ವಾರಕ್ಕೆ 2 ಚಾದರ್ ತೂತ್ ಬಿಡಾಕತ್ತವ. ಮದುವೆ ಎಲ್ಲ ಕಾರ್ಯ ಮುಗಿಸ್ಬಿಟ್ಟಲ್ಲ? ಎಲ್ಲ ಮುಗಿಸಿದ್ದು ನೀವು ತಾನೇ. ಹೋಗ್ಲಿ, ನಮ್ಮನ್ನು ಇಷ್ಟೆಲ್ಲ ಕತ್ಲೆ ಕೇಳಿ ಅವನಲ್ಲಿ ಹೋದ ಕಳ್ಳ ಒಳಗೆ ಇದ್ದಾನೆ ರವಿ. ನಮ್ಮನ್ನೆಲ್ಲಷ್ಟೇ ಹೊಡೆದಾಡ ಕಚ್ಚೀನಿ, ಮನೆಯಲ್ಲಿ ಕೂತ್ಬಿಟ್ಟಿದೀಯಾ ಮೋಸಗಾರ. ಹೌದಣ್ಣ, ನಾನು ನಿನ್ನ ದೃಷ್ಟಿಯಲ್ಲಿ ಕೊನೆವರೆಗೂ ಮೋಸಗಾರನಾಗೆ ಉಳಿದ್ಬಿಟ್ಟೆ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡ.
ನನ್ನ ಮಾತಾಡ್ಸ್ಕೊಡ್ತೀಯ? ಏನು ಒಂದೇ ಹಾಕು, ಎಷ್ಟು ಬೇಕಾದ್ರೂ ಕೇಳು, ನಡೆಸ್ಕೊಡ್ತೀನಿ. ಏನದು? ಅಣ್ಣ ತಮ್ಮಂದರ ಬಾಂಧವ್ಯಕ್ಕೆ ಕುಟಾರದ ಪೆಟ್ಟವಿಟ್ಟು ಈ ಅಮಂಗಲದ ಮದುವೆ ನನಗೆ ಬೇಡಣ್ಣ. ನಾನು ಮಾಲ್ತಿ ಮದುವೆ ಆಗೋದಿಲ್ಲ, ನನ್ನ ಮದುವೆ ಬೇಡಣ್ಣ. ಯಾಕೋ ಇದುವರೆಗೂ ಶೆಟ್ರನ್ನ ಒಪ್ಪಿಸಿದ್ರಿ, ಈಗ ನೀನು ಮದುವೆ ಬೇಡ ಅಂದ್ರೆ ಹೇಗೆ ಮುಂದೆ? ನನಗೆ ಈ ಆಸ್ತಿ ಬೇಡ, ಈ ಮನೆ ಬೇಡ, ನನ್ನ ಆಸ್ತಿ ಬೇಡ, ಮದ್ವೆ ಬೇಡ, ನನ್ ನೀನ್ ಬೇಕು, ನೀನ್ ಬೇಕು. ಅಯ್ಯೋ ಹುಚ್ಚ ಹುಡ್ಗ ಅಲ್ವೋ, ನಿಮ್ಮ ಅಣ್ಣ ಆಸ್ತಿ ಬರ್ದ್ ಕೊಟ್ರೆ ಏನಾಯ್ತು? ಇಲ್ಲಿವರೆಗೂ ನಿನ್ನ ಹೆಸರ ಮೇಲಿದ್ದ ಆಸ್ತಿ ನಿಮ್ಮ ಅಣ್ಣನೇ ನೋಡ್ಕೊಳ್ತಾ ಇದ್ರಲ್ವಾ? ಅದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಹೊರಗ್ ಬೇಡ. ನಮ್ಮಿಬ್ಬರಿಗೂ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ? ಬಾ, ಇಷ್ಟೊತ್ತು ಶೆಟ್ರನ್ನ ಒಪ್ಸೋದಕ್ಕೆ ನಿಮ್ಮ ಅಣ್ಣ ದಂಡ್ಕೊಂಡಿದ್ದಾರೆ, ಇನ್ನು ನೀನ್ ಮಾತಿನ ಒಪ್ಸೋದಕ್ಕೆ ನೀನ್ ತುಂಬಾ ದಂಡ್ಕೊಂಡಿದ್ಯಾ. ಇಬ್ರಿಗೂ ಪಾಯಸ ಮಾಡಿ ಕುಡಿಯೋರಂತೆ ಬನ್ನಿ.